ನಮಸ್ಕಾರ. ಶ್ರೀಮಂತರ ಯೋಚನೆಗೂ ನಮ್ಮ ಯೋಚನೆಗೂ ಅಸಲಿ ವ್ಯತ್ಯಾಸವಾದ್ರೂ ಏನೋ? ಸೀಕ್ರೆಟ್ಸ್ ಆಫ್ ದ ಮಿಲಿಯನೇರ್ ಮೈಂಡ್ ಅನ್ನೋ ಪುಸ್ತಕದ ಪ್ರಕಾರ ಉತ್ತರ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ, ಬದಲಿಗೆ ನಮ್ಮ ತಲೆಯಲ್ಲೇ ಇದೆಯಂತೆ. ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಬಿಡಿಸೋಣ. ಸರಿ, ಹಾಗಾದ್ರೆ ಮೊದಲ್ನೇದಾಗಿ ಈ ನಿಜವಾದ ವ್ಯತ್ಯಾಸ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಇದೇ ಎಲ್ಲದಕ್ಕೂ ಮೂಲ. ಶ್ರೀಮಂತರು ಮತ್ತು ಬಡವರ ನಡುವಿನ ನಿಜವಾದ ವ್ಯತ್ಯಾಸ ಏನೋ? ಹೆಚ್ಚಿನವರು ತಕ್ಷಣ ಹೇಳೋದೇ ಹಣ ಅಂತ, ಅಲ್ವಾ? ಆದ್ರೆ ಧೀರುಭಾಯ್ ಅಂಬಾನಿ ಅಥವಾ ಗೌತಮ್ ಅದಾನಿ ಅಂತಹ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ನೋಡಿ. ಅವರು ಶುರು ಮಾಡಿದಾಗ ಕೋಟ್ಯಾಧಿಪತಿಗಳಾಗಿರ್ಲಿಲ್ಲ. ಅಂದ್ರೆ ಕೇವಲ ಹಣ ಒಂದೇ ಉತ್ತರ ಅಲ್ಲ ಅನ್ನೋದು ಸ್ಪಷ್ಟ. ಹಾಗಾದ್ರೆ ಸಮಯನಾ? ಸಾಧ್ಯವೇ ಇಲ್ಲ. ಯಾಕಂದ್ರೆ ನೋಡಿ, ಶ್ರೀಮಂತರಿಗಾಗ್ಲಿ ಬಡವರಿಗಾಗ್ಲಿ ಎಲ್ಲರಿಗೂ ಇರೋದು ದಿನಕ್ಕೆ 24 ಗಂಟೆನೇ ತಾನೆ. ಹಾಗಾಗಿ ಸಮಯ ಕೂಡ ನಿಜವಾದ ವ್ಯತ್ಯಾಸಕ್ಕೆ ಕಾರಣವಾಗಲು ಸಾಧ್ಯವಿಲ್ಲ. ಹಣನೂ ಅಲ್ಲ, ಸಮಯನೂ ಅಲ್ಲ. ಹಾಗಾದ್ರೆ ಅಸಲಿ ಉತ್ತರವಾದ್ರೂ ಏನು? ಅದು ನಮ್ಮ ಮೆಂಟಲ್ ಬ್ಲೂಪ್ರಿಂಟ್, ಅಂದ್ರೆ ನಮ್ಮ ಮನಸ್ಸಿನಲ್ಲೇ ಇರುವ ಒಂದು ನೀಲನಕ್ಷೆ. ನೋಡಿ, ನಿಜವಾದ ವ್ಯತ್ಯಾಸ ಅಂದ್ರೆ ಇದೆ ಮೈಂಡ್ಸೆಟ್. ನಮ್ಮ ಹಣಕಾಸಿನ ಪರಿಸ್ಥಿತಿಯನ್ನ ಡಿಸೈಡ್ ಮಾಡೋದು ನಮ್ಮ ಹೊರಗಿನ ಸಂದರ್ಭಗಳಲ್ಲ, ಬದಲಿಗೆ ನಮ್ಮ ತಲೆಯೊಳಗಿರೋ ನಮ್ಮ ಯೋಚನೆಗಳು, ನಮ್ಮ ನಂಬಿಕೆಗಳು. ಇದೇ ನೋಡಿ ಅಸಲಿ ಗೇಮ್ ಚೇಂಜರ್. ಆದ್ರೆ ಇಲ್ಲೊಂದು ಶಾಕಿಂಗ್ ವಿಷಯ ಇದೆ, ಕೇಳಿ. ನಮ್ಮ ತಲೆಯಲ್ಲಿರೋ ಹೆಚ್ಚಿನ ಯೋಚನೆಗಳು, ನಂಬಿಕೆಗಳು ನಮ್ದೇ ಅಲ್ಲವಂತೆ. ಹೌದು, ನಾವು ಬೆಳೆದ ಪರಿಸರ, ನಮ್ಮ ಅಪ್ಪ ಅಮ್ಮ, ನಮ್ಮ ಫ್ರೆಂಡ್ಸ್ ಹೇಳಿದ ಮಾತುಗಳೇ ನಮ್ಮ ಮನಸ್ಸಿನಲ್ಲಿ ಒಂದು ಬ್ಲೂ ಪ್ರಿಂಟನ್ನೇ ರೆಡಿ ಮಾಡಿಬಿಟ್ಟಿರ್ತವೆ. ಸರಿ, ಹಾಗಾದ್ರೆ ಈ ಬ್ಲೂ ಪ್ರಿಂಟ್ ಹೇಗೆ ಕೆಲಸ ಮಾಡುತ್ತೆ? ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ, TFAR ಫಾರ್ಮುಲಾ. ಇಲ್ಲಿ ನೋಡಿ, ಎಲ್ಲವೂ ಶುರು ಆಗೋದೇ ನಮ್ಮ ಥಾಟ್ಸ್, ಅಂದ್ರೆ ಆಲೋಚನೆಗಳಿಂದ. ಆಲೋಚನೆಗಳು ನಮ್ಮಲ್ಲಿ ಫೀಲಿಂಗ್ಸ್, ಅಂದ್ರೆ ಭಾವನೆಗಳನ್ನ ಹುಟ್ಟಿಸ್ತವೆ. ಆ ಭಾವನೆಗಳು ನಮ್ಮನ್ನ ಆಕ್ಷನ್ಸ್, ಅಂದ್ರೆ ಕೆಲ್ಸ ಮಾಡೋಕೆ ಪ್ರೇರೇಪಿಸ್ತವೆ. ಮತ್ತು ಕೊನೆಗೆ ನಮ್ಮ ಆ ಕ್ರಿಯೆಗಳೇ ನಮ್ಗೆ ರಿಸಲ್ಟ್ಸ್, ಅಂದ್ರೆ ಫಲಿತಾಂಶಗಳನ್ನ ತಂದ್ಕೊಡೋದು. ಇದು ಒಂದಕ್ಕೊಂದು ಲಿಂಕ್ ಆಗಿರೋ ಒಂದು ಸರಪಳಿ ಇದ್ದ ಹಾಗೆ. ಹಾಗಾದ್ರೆ ಸಿಂಪಲ್ ಲಾಜಿಕ್ ಅಲ್ವಾ? ನಮ್ಮ ರಿಸಲ್ಟ್ಸ್, ಅಂದ್ರೆ ನಮ್ಮ ಆರ್ಥಿಕ ಜೀವನವನ್ನ ಬದಲಾಯಿಸ್ಬೇಕು ಅಂದ್ರೆ ನಾವು ಮೊದಲು ಬದಲಾಯಿಸ್ಬೇಕಾಗಿರೋದು ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲ, ನಮ್ಮ ಮನಸ್ಸಿನೊಳಗಿನ ಆಲೋಚನೆಗಳನ್ನ. ಸರಿ, ಹಾಗಾದ್ರೆ ಈಗ ಶ್ರೀಮಂತರ ಮತ್ತೆ ಸಾಮಾನ್ಯರ ಚಿಂತನೆಗಳಲ್ಲಿರೋ ಪ್ರಮುಖ ವ್ಯತ್ಯಾಸಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಇದು ತುಂಬಾ ಇಂಟ್ರೆಸ್ಟಿಂಗ್. ಮೊದಲನೇ ಮತ್ತು ಬಹುಶಃ ಅತೀ ದೊಡ್ಡ ವ್ಯತ್ಯಾಸ. ಶ್ರೀಮಂತರು ನನ್ನ ಜೀವನದ ಗಾಡಿಯ ಡ್ರೈವರ್ ನಾನೇ ಅಂತ ನಂಬುತ್ತಾರೆ. ಅವರ ಜೀವನಕ್ಕೆ ಅವರೇ ಸಂಪೂರ್ಣ ಜವಾಬ್ದಾರರು. ಆದ್ರೆ ಬಡ ಮನಸ್ಥಿತಿಯವರು ಪ್ಯಾಸೆಂಜರ್ ಸೀಟ್ನಲ್ಲಿ ಕೂತು ಲೈಫ್ ಯಾಕೋ ಸರಿ ಇಲ್ಲ ಅಂದ್ರೆ ಸರ್ಕಾರ, ಕುಟುಂಬ ಅಥವಾ ನಮ್ಮ ಹಣೆಬರಹನೇ ಸರಿ ಇಲ್ಲ ಅಂತ ಬೇರೆಯವರ ಮೇಲೆ ದೂರ್ತಾರೆ. ನಮ್ಮ ಕನ್ನಡದಲ್ಲೇ ಒಂದು ಸೂಪರ್ ಗಾದೆ ಇದೆ ನೋಡಿ, ಕುಣಿಯೋಕೆ ಬಾರದವಳು ನೆಲ ಡೊಂಕು ಅಂದ್ಲಂತೆ ಅಂತ. ಜವಾಬ್ದಾರಿ ತಗೊಳ್ಳೋಕೂ ಬೇರೆಯವರನ್ನ ಬ್ಲೇಮ್ ಮಾಡೋಕೂ ಇರೋ ವ್ಯತ್ಯಾಸವನ್ನ ಇದಕ್ಕಿಂತ ಚೆನ್ನಾಗಿ ಹೇಳಕ್ಕಾಗಲ್ಲ. ಇದು ಆಟದ ಮೈದಾನದಲ್ಲಿ ಇದ್ದ ಹಾಗೆ. ಶ್ರೀಮಂತರು ಗೆಲ್ಲೋಕೆ ಆಡ್ತಾರೆ, ಅವರ ಫೋಕಸ್ ಇರೋದು ಬೆಳವಣಿಗೆ ಅವಕಾಶಗಳ ಮೇಲೆ. ಆದರೆ ಬಡ ಮನಸ್ಥಿತಿಯವರು ಸೋಲ್ಬಾರ್ದು ಅಂತ ಆಡ್ತಾರೆ, ಅಂದ್ರೆ ಅವರನ್ನ ಡ್ರೈವ್ ಮಾಡೋದು ನಷ್ಟದ ಭಯ. ಅಟ್ಯಾಕಿಂಗ್ ಗೇಮ್ಗೂ ಡಿಫೆನ್ಸಿವ್ ಗೇಮ್ಗೂ ಇರೋ ವ್ಯತ್ಯಾಸ ಇದು. ಇದು ಮತ್ತೊಂದು ದೊಡ್ಡ ವ್ಯತ್ಯಾಸ. ಒಬ್ರು ನಿಜವಾಗ್ಲೂ ಶ್ರೀಮಂತರಾಗಲು ಬದ್ಧರಾಗಿರ್ತಾರೆ, ಅಂದ್ರೆ ಸಂಪತ್ತನ್ನ ಸೃಷ್ಟಿ ಮಾಡ್ತಾರೆ. ಇನ್ನೊಬ್ರು ಶ್ರೀಮಂತರ ತರ ಕಾಣಿಸ್ಬೇಕು ಅಂತ ಆಸೆಪಡ್ತಾರೆ. ಅದಕ್ಕಾಗಿ ದುಬಾರಿ ಫೋನ್, ಕಾರ್, ಮನೆ ಅಂತ ಲೋನ್ ಮಾಡಿ ಸಮಾಜದ ಮುಂದೆ ಶೋಕಿ ಮಾಡ್ತಾರೆ. ನಿಜವಾದ ಸಂಪತ್ತಿಗೂ ಸಂಪತ್ತಿನ ಪ್ರದರ್ಶನಕ್ಕೂ ಇರೋ ವ್ಯತ್ಯಾಸ. ಶ್ರೀಮಂತರು ಯಾವಾಗ್ಲೂ ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ಅಂದ್ರೆ ತಮ್ಮ ಹತ್ರ ಇರೋ ಬಂಡವಾಳವನ್ನ 10 ಪಟ್ಟು 100 ಪಟ್ಟು ಹೇಗೆ ಮಾಡೋದು ಅಂತ. ಆದ್ರೆ ಸಣ್ಣ ಯೋಚನೆ ಅಂದ್ರೆ ಇವತ್ತಿನ ಖರ್ಚು ಹೇಗೆ ನಿಭಾಯಿಸೋದು, ತಿಂಗಳ ಸಂಬಳಕ್ಕೆ ಹೇಗೆ ಕಾಯೋದು ಅನ್ನೋದು. 1 ಲಕ್ಷವನ್ನ 1 ಕೋಟಿ ಮಾಡೋ ಯೋಚನೆಗೂ 1 ಲಕ್ಷದಿಂದ ದಿನಕ್ಕೆ 1000 ರೂಪಾಯಿ ದುಡಿಯೋ ಯೋಚನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳಿ, ಝೊಮ್ಯಾಟೊ. ಹೊರಗೆ ಹೋಗಿ ಊಟ ತರೋದು ಒಂದು ದೊಡ್ಡ ತಲೆನೋವು ಅಂತ ಸಾವಿರಾರು ಜನ ಯೋಚಿಸ್ತಾ ಇದ್ರು. ಅದೊಂದು ಸಮಸ್ಯೆ ಆಗಿತ್ತು. ಆದ್ರೆ ಕೆಲವರು ಅದೇ ಸಮಸ್ಯೆಯನ್ನ ಒಂದು ಬಿಸ್ನೆಸ್ ಅವಕಾಶವಾಗಿ ನೋಡಿದ್ರು. ನೋಡಿ, ಸಮಸ್ಯೆಗಳಲ್ಲಿ ಅವಕಾಶಗಳನ್ನ ಹುಡುಕೋದೇ ಶ್ರೀಮಂತ ಮನಸ್ಥಿತಿಯ ಒಂದು ಪ್ರಮುಖ ಲಕ್ಷಣ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಸಾಮಾನ್ಯರು ಹಣಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅಂದ್ರೆ ತಮ್ಮ ಸಮಯವನ್ನ ಕೊಟ್ಟು ಹಣ ಸಂಪಾದಿಸ್ತಾರೆ. ಆದ್ರೆ ಶ್ರೀಮಂತರು ತಮ್ಮ ಹಣವನ್ನೇ ತಮಗಾಗಿ ದುಡಿಯೋ ಥರ ಮಾಡ್ತಾರೆ.
ಹೂಡಿಕೆಗಳ ಮೂಲಕ, ಬಿಸ್ನೆಸ್ ಮೂಲಕ ಹಣವೇ ಅವರಿಗಾಗಿ ಇನ್ನೂ ಹೆಚ್ಚು ಹಣವನ್ನ ಸಂಪಾದಿಸ್ಕೊಡುತ್ತೆ. ಸರಿ, ಇಷ್ಟೆಲ್ಲ ಗೊತ್ತಾದ್ಮೇಲೆ ಒಂದ್ ವಿಷಯ ಸ್ಪಷ್ಟ. ನಮ್ಮ ಜೀವನ ಅನ್ನೋ ಕಥೆಯನ್ನ ಬರೆಯೋ ಲೇಖಕರು ಬೇರೆ ಯಾರೂ ಅಲ್ಲ, ನಾವೇ. ಹಾಗಾದ್ರೆ ನಮ್ಮ ಹಣಕಾಸಿನ ಕಥೆಯನ್ನ ಈಗ ಹೊಸದಾಗಿ ಬರೆಯೋಣ, ಅಲ್ವಾ? ಯಾವಾಗ್ಲೂ ನೆನ್ಪಿಡಿ, ನಮ್ಮ ಹೊರಗಿನ ಪ್ರಪಂಚ ಅನ್ನೋದು ನಮ್ಮ ಮನಸ್ಸಿನೊಳಗಿನ ಪ್ರಪಂಚದ ಒಂದು ಪ್ರತಿಬಿಂಬ ಅಷ್ಟೇ. ನಮ್ಮ ಆಲೋಚನೆಗಳು ಹೇಗಿರುತ್ತವೋ ನಮ್ಮ ಸಂಪತ್ತು, ನಮ್ಮ ಜೀವನವೂ ಹಾಗೇ ಇರುತ್ತೆ. ಹಾಗಾದ್ರೆ ಈ ಬದಲಾವಣೆಯನ್ನ ಶುರು ಮಾಡೋದು ಹೇಗೆ? ತುಂಬಾ ಸಿಂಪಲ್. ಯಶಸ್ವಿ ಜನರ ಪುಸ್ತಕಗಳನ್ನ ಓದೋದು, ಜ್ಞಾನವನ್ನ ಹೆಚ್ಚಿಸುವ ಪಾಡ್ಕ್ಯಾಸ್ಟ್ಗಳನ್ನ ಕೇಳೋದು, ಒಳ್ಳೊಳ್ಳೆ ವಿಡಿಯೋಗಳನ್ನ ನೋಡೋದು. ಹೇಗೆ ಹೊಸ ಹೊಸ ಐಡಿಯಾಗಳಿಗೆ ನಮ್ಮನ್ನ ನಾವು ತೆರೆದುಕೊಳ್ಳುವುದೇ ಈ ಜರ್ನಿಯ ಮೊದಲ ಹೆಜ್ಜೆ. ಕೊನೆಯದಾಗಿ ಒಂದು ಪ್ರಶ್ನೆ. ಕೇವಲ ಕೇಳೋದ್ರಿಂದ, ನೋಡೋದ್ರಿಂದ ಏನೂ ಬದಲಾಗಲ್ಲ. ಹಾಗಾಗಿ ಈ ಕ್ಷಣದಿಂದಲೇ ನಮ್ಮ ಆರ್ಥಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬದಲಾಯಿಸಬೇಕು ಅಂತ ನಿರ್ಧರಿಸೋ ಆ ಒಂದು ಚಿಕ್ಕ ಆಲೋಚನೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.